ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಗೊತ್ತಾಗಿರುತ್ತೆ ನಾನು ಎಲ್ಲಿದ್ದೀನಿ ಅಂತೇಳಿ. ಹೌದು, ಮೈಸೂರಿನಲ್ಲಿದ್ದೀನಿ. ಮೈಸೂರಿನಲ್ಲಿ ಅಗ್ರಹಾರ ಮೈಲಾರಿ ದೋಸೆ ಹೋಟೆಲ್. ಮೈಲಾರಿ ದೋಸೆಯ ಗಮ್ಮತ್ತು ತಿಂದೋರಿಗೆ ಗೊತ್ತಂತೆ. ಡಾಕ್ಟರ್ ರಾಜ್ ಅಣ್ಣನವರ ಫೇವ್ರೆಟ್ ಅಡ್ಡ ಆಗಿತ್ತಂತೆ ಈ ಅಗ್ರಹಾರದ ಮೈಲಾರಿ ದೋಸೆ. ಅದೇ ರೀತಿಯಾಗಿ ಸಾಕಷ್ಟು ಸೆಲೆಬ್ರಿಟಿಗಳಿಗೂ ಕೂಡ ಅಚ್ಚುಮೆಚ್ಚಿನ ಅಡ್ಡ ಆಗಿತ್ತಂತೆ. ಅವರಿರಲಿ, ರಾಜಕಾರಣಿಗಳಿಗೂ ಕೂಡ ಈ ಅಗ್ರಹಾರದಲ್ಲಿರುವ ಮೈಲಾರಿ ದೋಸೆ ಹೋಟೆಲ್ ತುಂಬ ಪ್ರಿಯವಾಗಿತ್ತಂತೆ. ಮೈಸೂರಿನ ಮಲ್ಲಿಗೆ ಅಂತೆ ಮೃದುವಾಗಿರುತ್ತಂತೆ ಮೈಲಾರಿ ದೋಸೆ. ಇಲ್ಲಿ 1-2 ತಿಂದವರು ಇನ್ನೊಂದು 2-3 ತಿಂದೇ ತಿಂತಾರಂತೆ. ಆ ರೀತಿಯಾಗಿ ಇರ್ತಿತ್ತಂತೆ ದೋಸೆ. ನಾನು ಇವತ್ತು ರುಚಿ ನೋಡಿಬಿಟ್ಟು ತಮಗೆಲ್ಲರಿಗೂ ತಿಳಿಸ್ತೀನಿ. ಅದೇ ರೀತಿಯಾಗಿ ಮೈಲಾರಿ ದೋಸೆ ಯಾಕೆ ಫೇಮಸ್ ಗೊತ್ತಾ, ಅದ್ರ ಬಗ್ಗೆನೂ ತಿಳಿಸ್ತೀನಿ. ನಮ್ಮ ಮೈಸೂರಿನ ಅರಮನೆಯಲ್ಲಿ ಗಜಪಡೆಗಳ ದಿಂಡೆ ಬಂದಿದೆ. ದಸರಾ ಟೈಮ್ ಇವಾಗ ಗೊತ್ತಿದೆ ನಿಮಗೆ. ಅಲ್ಲಿ ತಾಲೀಮ್ ಕೂಡ ನಡೀತಿದೆ. ಅದ್ರ ಬಗ್ಗೆನೂ ನಾನು ನಿಮಗೆ ತಿಳಿಸ್ತೀನಿ. ಹಾಕ್ತೀನಿ ಎಲ್ಲರಿಗೂ ಹಾಕ್ತೀನಿ ದೋಸೆ. ಸೈಡ್ ಒಂಚೂರು ಓಕೆ, ಬರೋಣ. ಅಣ್ಣ ದೋಸೆ ಸೈಡ್ ದೋಸೆ ಕೊಡ್ಬೇಕಲ್ಲಿ ದೋಸೆ ಅಣ್ಣ. ಹೀಗೆ ತೊಗೊಂಬೋದಲ್ಲ, ಚೆನ್ನಾಗಿರುತ್ತಲ್ಲ. ಚಟ್ನಿ ಹಾಕೊಳ್ಳೋದು ಕ್ಲೀನ್ ಮಾಡ್ತಾನೆ ನನಗೆ. ಅಜ್ಜಿ ಈಚೆ ಎಲ್ಲ ಆಯ್ತಿಲ್ಲ? ಚಟ್ನಿ ಹಾಕೊಳ್ಳೋಣ. ಇಲ್ಲ ಈ ದೋಸೆ ಬೇಕಾ? ಸಾಕು ಚಟ್ನಿ. ದಾರಿ ಸೈಡ್ ಸ್ವಲ್ಪ ತೆಗೆದುಕೊಡ. ಸರಿ ಕೊಡ. 5 ನಿಮಿಷ ಖಾಲಿ. ಬಂಧುಗಳೇ, ನಾನು ಹೋಗಿದ್ದು ಭಾನುವಾರ. ನಾನು ಹೋದಾಗ ಹೋಟ್ಲಿಗೆ 10 ಗಂಟೆ ಆಗಿತ್ತು. ಅಗ್ರಹಾರದಲ್ಲಿರುವ ಮೈಲಾರಿ ಹೋಟೆಲು ಸುಮಾರು 70 ವರ್ಷದಿಂದ ಇದೆಯಂತೆ. 70 ವರ್ಷದಿಂದನೂ ಅದೇ ರುಚಿಯನ್ನು ಮತ್ತು ಅದೇ ಸ್ವಾದವನ್ನು ಕೂಡ ಮೇಂಟೈನ್ ಮಾಡ್ಕೊಂಡು ಬಂದಿದೆ. ಹಾಗಾಗಿ ಇಲ್ಲಿ ಸಾಕಷ್ಟು ಜನ ಇಲ್ಲಿ ವಿಸಿಟ್ ಮಾಡ್ತಾರೆ. ಇದು ಪ್ರತಿದಿನ ಬೆಳಿಗ್ಗೆ 7ರಿಂದ ಮಧ್ಯಾಹ್ನ 12:30ವರೆಗೂ ಇರುತ್ತೆ. 12:30ರಿಂದ ಮಧ್ಯಾಹ್ನ 3 ಗಂಟೆವರೆಗೂ ಮುಚ್ಚಿರುತ್ತೆ. ಮತ್ತೆ ಮಧ್ಯಾಹ್ನ 3 ಗಂಟೆಯಿಂದ ಓಪನ್ ಆದರೆ ರಾತ್ರಿ 8 ಗಂಟೆವರೆಗೂ ಇರುತ್ತೆ. ಅದೇ ರೀತಿಯಾಗಿ ಭಾನುವಾರ ಮಾತ್ರ ಬೆಳಿಗ್ಗೆ 7ರಿಂದ 1 ಗಂಟೆವರೆಗೂ ಇರುತ್ತೆ. ಭಾನುವಾರ ಮಧ್ಯಾಹ್ನ ಮತ್ತೆ ರಜೆ ಇರುತ್ತೆ. ಯಥಾಸ್ಥಿತಿ ಮತ್ತೆ ಸೋಮವಾರದಿಂದ ಬೆಳಿಗ್ಗೆ ಮಾರ್ನಿಂಗ್ 7ರಿಂದ ಸ್ಟಾರ್ಟ್ ಆಗುತ್ತೆ. ಬಂದು ಇಲ್ಲಿ ಸಿಗೋದು ನಿಮಗೆ 3 ಐಟಮ್. ಬೆಣ್ಣೆ ಮಸಾಲೆ ಮತ್ತು ಪ್ಲೈನ್ ಮಸಾಲೆ ಇರುತ್ತೆ. ಅದಕ್ಕೆ 60 ರೂಪಾಯಿ ಆಗುತ್ತೆ. ಅದೇ ರೀತಿ 2 ಇಡ್ಲಿಗೆ ನಿಮಗೆ 40 ರೂಪಾಯಿ ಆಗುತ್ತೆ. ಇಡ್ಲಿಗೂ ಕೂಡ ಬೆಣ್ಣೆ ಹಾಕ್ಕೊಟ್ಟು ನೀವು ತಿಂಡಿ ತಿನ್ನಕ್ಕೆ ಕುತ್ಕೊಂಡಾಗ ಮೊದಲಿಗೆ ಇಡ್ಲಿ ಸರ್ವ್ ಮಾಡ್ತಾರೆ. ಇಡ್ಲಿ ಬೇಕಾದವರು ಇಡ್ಲಿ ಹಾಕ್ಸ್ಕೋಬಹುದು. ಇಡ್ಲಿ ಬೇಡ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಮಸಾಲೆ ದೋಸೆ ಅಥವಾ ಪ್ಲೈನ್ ದೋಸೆ ಯಾವ್ದು ಬೇಕಾದ್ರೂ ಹಾಕ್ಸ್ಕೋಬಹುದು. ಅಥವಾ ಇಡ್ಲಿ ತಿಂದು ಕೂಡ ಮಸಾಲೆ ದೋಸೆ ಅಥವಾ ಪ್ಲೈನ್ ದೋಸೆ ನೀವು ಹಾಕ್ಸ್ಕೋಬಹುದು. ಇಡ್ಲಿ ಬಡಿಸಿದ ನಂತರ ನಿಮಗೆ ದೋಸೆ ತೊಗೊಂಬರ್ತಾರೆ. ಅಂದರೆ ಪ್ಲೇನ್ ದೋಸೆ, ಮಸಾಲೆ ದೋಸೆ 2 ಸಿಗುತ್ತೆ. ನೀವು ಎಷ್ಟು ಬೇಕಾದ್ರೂ ಹಾಕ್ಸ್ಕೋಬೋದು. ಬಟ್ ಇಲ್ಲಿ ಕಾಫಿ ಸಿಗೋದಿಲ್ಲ. ಹಿಂದೆ ಕಾಫಿ ಮಾಡ್ತಿದ್ದಂತೆ, ಇವಾಗ ಕಾಫಿ ಮಾಡೋದಿಲ್ಲ. ಬಟ್ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಕಾಫಿ ಸಿಗುತ್ತೆ ನಿಮಗೆ. ಯಾಕಂದರೆ ತಿಂಡಿ ತಿಂದ ಮೇಲೆ ಒಳ್ಳೆ ಕಾಫಿ ಕುಡಿಬೇಕಂತಿರ್ತಾರೆ. ಕಾಫಿ ಸಿಕ್ಕೇ ಸಿಗುತ್ತೆ. ಸೈಡು
ನಿಂಗೆ ಬೇಡವಾ ನಿಂಗೆ ಅಣ್ಣ ಒಂದು ನಿಂಗೆ ಹಾಕ್ಬೇಕಾ ನಿಂಗೆ ಹಾಕ್ತೀನಿ ಅಣ್ಣ ಒಂದೇ ನಿಮಿಷ ದೋಸೆ ಹೇಳಕ್ಕ 8 ದೋಸೆ ಹೇಳಕ್ಕ ಈಗ ಕೊಟ್ಟೆ ಈಗ ಒಂದೇ ನಿಮಿಷ ಆಯ್ತಕ್ಕ ನಿಮಗೆ ನಾನು ಹೇಳ್ದೆ ಸಾಕಷ್ಟು ಸೆಲೆಬ್ರಿಟಿಗಳು ಕೂಡ ಇಲ್ಲಿ ಅಚ್ಚುಮೆಚ್ಚಿನ ಹೋಟೆಲ್ ಅಂತೆ ಈ ಅಗ್ರಹಾರದಲ್ಲಿರುವ ಮೈಲಾರಿ ದೋಸೆ ಹೋಟೆಲ್ಲು. ಅದೇ ರೀತಿಯಾಗಿ ಸಾಕಷ್ಟು ರಾಜಕಾರಣಿಗಳು ಕೂಡ ಬರ್ತಾರೆ. ನೀವೆಲ್ಲ ಫೋಟೋಗಳನ್ನು ಕೂಡ ನೋಡಿದ್ವಿ. ಇಲ್ಲೆಲ್ಲ ಟೈಮಿಂಗ್ಸ್ ಹಾಕಿದ್ದಾರೆ. ಮತ್ತೆ 3 ಐಟಮ್ ಸಿಗೋದು. ನಾನು ಹೇಳ್ದಂಗೆ ಮಸಾಲೆ ಬೆಣ್ಣೆ, ಪ್ಲೈನ್ ಬೆಣ್ಣೆ, ಅದೇ ರೀತಿ ಇಡ್ಲಿ, ಇಷ್ಟೇ ಸಿಗೋದು. ನಾನು ನಿಮಗೆ ಕಿಚನ್ ತೋರಿಸ್ಬೇಕು ಅಂತಿದ್ರೆ ಆದರೆ ಅವತ್ತು ಭಾಳ ರಶ್ ಇತ್ತು. ಭಾನುವಾರ ಬೇರೆ ಒಳಗೆ ಬಿಡಲಿಲ್ಲ. ಯಾಕಂದ್ರೆ ಭಾಳ ರಶ್ ಇತ್ತು, ಓಡಾಡೋಕೆ ಅಡ್ಡ ಆಗ್ತಾ ಇತ್ತು. ಹಾಗಾಗಿ ನಾನು ಕಿಚನ್ ತೋರ್ಸೋಕೆ ಆಗಲಿಲ್ಲ. ನಮಗೆ ಸೀಟ್ ಸಿಕ್ಕಾಗ 11:30 ಆಗಿತ್ತು. ನಾನು ನಿಮಗೆ ಅವಾಗಲೇ ಹೇಳಿದೆ ಮೈಲಾರಿ ದೋಸೆ ಏಕೆ ಫೇಮಸ್ ಗೊತ್ತಾ ಅಂತೇಳಿ. ಇವಾಗ ಹೇಳ್ತೀನಿ ಮೈಲಾರಿ ದೋಸೆ ಏಕೆ ಫೇಮಸ್ ಗೊತ್ತಾ ಅಂತಂದ್ರೆ ಅದಕ್ಕಿಂತ ಮುಖ್ಯವಾಗಿ ಮೈಲಾರಿ ದೋಸೆ ಮಲ್ಲಿಗೆ ಹೂವಿ ಯಾವ ರೀತಿ ಮೃದು ಇರುತ್ತೋ ಆ ರೀತಿಯಾಗಿ ಮೃದುವಾಗಿರುತ್ತಂತೆ. ಅದು ನನಗೆ ಎಕ್ಸ್ಪೀರಿಯನ್ಸ್ ಆಯಿತು. ನಾನು ಕೂಡ ಫಸ್ಟ್ ಟೈಮ್ ಬಂದಿದ್ದು ಹೋಟ್ಲಿಗೆ, ಫಸ್ಟ್ ಟೈಮ್ ತಿಂದೆ. ಅದೇ ರೀತಿಯಾಗಿ ದೋಸೆ ಮೃದುವಾಗಿತ್ತು. ಅದ್ರ ಜೊತೆಗೆ ನಿಮಗೆ ಕಾಯಿ ಚಟ್ನಿ ಹಾಕ್ತಾರೆ. ಆ ಕಾಯಿ ಚಟ್ನಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ನಿಮಗೆ ಸಾಗು ಹಾಕ್ತಾರೆ. ಸಾಗು ಕೂಡ ಚೆನ್ನಾಗಿರುತ್ತೆ. ಬಟ್ ಎಲ್ಲ ನೀವು ಹೋಟೆಲ್ ಹೋದ್ರೆ ಮಸಾಲೆ ದೋಸೆಗೆ ನಿಮಗೆ ಒಳಗಡೆ ಆಲೂಗಡ್ಡೆ ಪಲ್ಯ ಹಾಕಿರ್ತಾರೆ. ಬಟ್ ಇಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ಮಸಾಲೆ ದೋಸೆ ಒಳಗೆ ನಿಮಗೆ ಒಂಥರ ಪಲ್ಯ ಹಾಕಿರ್ತಾರೆ. ಅದು ಡಿಫ್ರೆಂಟಾಗಿ ಮಸಾಲೆ ಇರುತ್ತೆ. ಅದು ಡಿಫ್ರೆಂಟ್ ಆಗಿರುತ್ತೆ. ಮಾಮೂಲಾಗಿ ಯಾವ ರೀತಿ ಮಸಾಲ ದೋಸೆ ತಿಂತೀವೋ ಆ ರೀತಿಯಾಗಿ ಒಳಗಡೆ ಆಲೂಗಡ್ಡೆ ಪಲ್ಯ ಇರೋದಿಲ್ಲ. ಅದೇ ರೀತಿ ಸಾಗು ಮತ್ತು ಚಟ್ನಿ, ಕಾಯಿ ಚಟ್ನಿ ಸೂಪರ್ ಆಗಿರುತ್ತೆ. ತಿಂತಾ ಇದ್ರೆ ಮೃದುವಾಗಿರುತ್ತೆ. ಅದಕ್ಕೆ ನಾನು ನಿಮಗೆ ಹೇಳಿದ್ದು ಮಲ್ಲಿಗೆ ಹೂ ಯಾವ ರೀತಿ ಮೃದುವಾಗಿರುತ್ತೋ ಆ ರೀತಿಯಾಗಿ ಅಗ್ರಹಾರ ಮೈಲಾರಿ ದೋಸೆಯಲ್ಲಿ ಸಿಗುವಂಥ ದೋಸೆ ಮೃದುವಾಗಿರುತ್ತೆ. ಅದ್ರ ಜೊತೆಗೆ ಕಾಯಿ ಚಟ್ನಿ ಮತ್ತು ಸಾಗು ಹಾಕ್ಕೊಂಡು ತಿಂತಾ ಇದ್ರೆ ಇನ್ನೂ ತಿನ್ನಬೇಕು ಅನಿಸುತ್ತೆ. ಸಾಮಾನ್ಯವಾಗಿ ಒಬ್ಬರು 1 ಅಥವಾ 2 ದೋಸೆ ತಿನ್ನೋರು, ಅಂದರೆ ಮಸಾಲೆ ದೋಸೆ 1-2 ತಿನ್ನುವಂಥವ್ರು ಇಲ್ಲಿ 4ರಿಂದ 5 ದೋಸೆವರೆಗೂ ತಿಂತಾರೆ. ಕೆಲವರು 6-7 ದೋಸೆ ಕೂಡ ತಿಂತಾರೆ. ಯಾಕಂದರೆ ಇದಕ್ಕೆ ಮೇಯ್ನು ನಿಮಗೆ ಅಲ್ಲಿ ಸಿಗುವಂಥ ಕಾಯಿ ಚಟ್ನಿ ಹಾಗೂ ಸಾಗು ಮತ್ತು ಮಸಾಲೆ ದೋಸೆ ಒಳಗೆ ಹಾಕುವಂಥ ಆಲೂಗಡ್ಡೆ ಪಲ್ಯ ಎಲ್ಲ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಆ ಪಲ್ಯ ಕೂಡ ನೀವು ತಿಂತಾ ಇದ್ರೆ ಗೊತ್ತಾಗುತ್ತದು ಆ ಮಸಾಲೆ ದೋಸೆ ಒಳಗೆ ಹಾಕಿರುವಂಥ ಪಲ್ಯ ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ಭಾಳ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಮೈಲಾರಿ ದೋಸೆ ಫೇಮಸ್ಸು ಅಂತ ಹೇಳ್ತಾರೆ. ಅದೇ ರೀತಿ ಮೈಸೂರಿನ ಮಲ್ಲಿಗೆ ಯಾವ ರೀತಿ ಮೃದು ಇರುತ್ತೋ ಆ ರೀತಿಯಾಗಿ ಮೃದುವಾಗಿರುತ್ತೆ ಅಂತ ಕೂಡ ಹೇಳ್ತಾರೆ. ನಿಮಗೆ ಒಳ್ಳೆ ತಿಂಡಿ ಆದಮೇಲೆ ನಿಮಗೆ ಕಾಫಿ ಕುಡಿಬೇಕು ಅಂತ ಅನಿಸುತ್ತೆ. ಆಗ ನೀವು ಕಾಫಿ ಕುಡಿಯೋದಕ್ಕೆ ಅಗ್ರಹಾರ ಮೈಲಾರಿ ಹೋಟೆಲ್ ಪಕ್ಕನೇ ಬರಬೇಕು. ಇವಾಗ ಅಲ್ಲಿ ಕಾಫಿ ಟೀ ಮಾಡೋದಿಲ್ಲ. ನಿಮಗೆ ಪಕ್ಕನೇ ಬಂದರೆ ನಿಮಗೆ ಕಾಫಿ ಅಥವಾ ಟೀ ಎರಡನ್ನೂ ಕುಡಿಬೋದು. ನೀವು ಎರಡೂ ಸಿಗುತ್ತೆ. ಇಲ್ಲಿ 20 ರೂಪಾಯಿಗೆ ಒಂದು ಕಾಫಿ ಕೊಡ್ತಾರೆ. ದೊಡ್ಡ ಕಾಫಿ ಇರುತ್ತೆ. ಒಂದು ಕಾಫಿ ತೊಗೊಂಡ್ರೆ ನೀವು 2 ಕುಡಿಬೋದು, ಅಷ್ಟು ದೊಡ್ಡದಿರುತ್ತೆ. ನಾವು ಕೂಡ ಕಾಫಿ ಕುಡಿದ್ವಿ. ಕಾಫಿ ಕೂಡ ಚೆನ್ನಾಗಿತ್ತು. ಯಾಕಂದರೆ ಒಳ್ಳೆ ತಿಂಡಿ ತಿಂದಿದ್ವಿ. ಒಳ್ಳೆ ತಿಂಡಿ ತಿಂದಾದ್ಮೇಲೆ ಇಲ್ಲಿ ಕಾಫಿ ಬಾರ್ ಇದೆ. ಕಾಫಿ ಬಾರಲ್ಲಿ ನಾವು ಕಾಫಿ ಕೂಡ ಕುಡಿದ್ವಿ. ಮೈಲಾರಿ ಹೋಟೆಲ್ ಪಕ್ಕನೇ ಬರುತ್ತೆ. ಕಾಫಿ ಕೂಡ ಭಾಳ ಚೆನ್ನಾಗಿತ್ತು. ನೀವು ಗೂಗಲ್ನಲ್ಲಿ ಮೈಲಾರಿ ಹೋಟೆಲ್ ಅಗ್ರಹಾರ ಅಂತ ಹಾಕಿದ್ರೆ ನಿಮಗೆ ಅದ್ರ ರೇಟಿಂಗ್ ಕೂಡ ಗೊತ್ತಾಗುತ್ತೆ. ಅಡ್ರೆಸ್ಸು, ಫೋನ್ ನಂಬರು, ಲೊಕೇಶನ್ ಎಲ್ಲ ಸಿಗುತ್ತೆ ನಿಮಗೆ. ಇದು ಬರೋದು ನಿಮಗೆ ಸಯ್ಯಾಜಿ ರೋಡ್ರಲ್ಲಿ ಬರುತ್ತೆ. ಅಗ್ರಹಾರ KR ಮೊಹಲ್ಲಾ. ಇಲ್ಲಿ ನಿಮಗೆ ಮೈಲಾರಿ ಅಗ್ರಹಾರ ಹೋಟೆಲ್ ಸಿಗುತ್ತೆ. ಅಣ್ಣ ಆನೆಗಳ್ದೆಲ್ಲಿ ನೋಡಬೇಕು? ಎಷ್ಟು ದೂರ ಆಗುತ್ತೆ? ಹಾಂ, ಗಾಡಿ ಎಲ್ಲ ನಡ್ಕೊಂಡು ಹೋಗ್ಬೇಕಲ್ಲ? ಕಾಣ್ತಾವಲ್ಲ. ಅದೇ ರೀತಿಯಾಗಿ ಇವಾಗ ನಮ್ಮ ಮೈಸೂರಿನಲ್ಲಿ ದಸರಾ ಉತ್ಸವ ನಡೆಯುತ್ತಲ್ವಾ, ಎಲ್ಲರೂ ದಸರಾ ಉತ್ಸವಕ್ಕೆ ಕಾಯ್ತಾ ಇರ್ತಾರೆ. ಯಾಕಂದ್ರೆ ಮೈಸೂರಿನಲ್ಲಿ ವಿಜೃಂಭಣೆಯಿಂದ ದಸರಾ ಉತ್ಸವವನ್ನು ಮಾಡ್ತಾರೆ. ನಾವು ಮೈಲಾರಿ ಹೋಟೆಲಲ್ಲಿ ದೋಸೆ ತಿಂದ ನಂತರ ಅಲ್ಲೇ ಅಗ್ರಹಾರ ಮೈಲಾರಿ ಹೋಟೆಲಿಂದ ಸ್ವಲ್ಪನೇ ದೂರ, ಕೂದ್ರಳೆ ದೂರದಲ್ಲಿರುವಂಥ ನಮ್ಮ ಮೈಸೂರಿನ ಪ್ಯಾಲೇಸ್, ಹೆರಿಟೇಜ್ ಪ್ಲೇಸಿಗೆ ಬಂದ್ವಿ. ಅಲ್ಲಿ ನಾವು ಮೈಸೂರು ಪ್ಯಾಲೇಸನ್ನು ನೋಡಿದ್ವಿ. ಹಾಗಾಗಿ ಮೈಸೂರು ಪ್ಯಾಲೇಸ್ ನೋಡೋದಕ್ಕೆ ಭಾಳಷ್ಟು ಜನ ಕ್ಯೂ ಅಲ್ಲಿ ನಿಂತಿದ್ರು. ಹಾಗಾಗಿ ನಾವು ಮೈಸೂರು ಪ್ಯಾಲೇಸ್ಗೆ ವಿಸಿಟ್ಗೆ ಹೋಗಿಲ್ಲ. ಅದೇ ರೀತಿಯಾಗಿ ಆನೆಗಳು ನೋಡೋಕೆ ಬಂದ್ವಿ. ಅಂದರೆ ಆನೆಯ ಗಜಪಡೆಗಳ ತಿಂಡೆ ಇತ್ತು. ಅಂದರೆ ಇವಾಗ ದಸರಾ ಟೈಮ್ ಅಲ್ವಾ, ನಮ್ಮ ದಸರಾ ಟೈಮಲ್ಲಿ ಈಗ ತಾಲೀಮ್ ನಡೆಸ್ತಾರೆ ಆನೆಗೆ. ನಾವು ಹೋದಾಗ ಗಜಪಡೆಗಳ ತಾಲೀಮ್ ಇರಲಿಲ್ಲ. ಅಂದರೆ ಭಾರವಾದ ವಸ್ತುಗಳನ್ನೆಲ್ಲ ಗಜಪಡೆಗಳ ಮೇಲಿಟ್ಟು ವಾಕ್ ಮಾಡಿಸ್ತಾರೆ. ಅಂದರೆ ದಸರಾ ಟೈಮಲ್ಲಿ, ಮೆರವಣಿಗೆ ಟೈಮಲ್ಲಿ ಅವು ಭಾರವಾದನ್ನೆಲ್ಲ ಹೊತ್ಕೊಂಡು ಮೆರವಣಿಗೆ ಟೈಮಲ್ಲಿ ಹೋಗ್ಬೇಕಲ್ಲ, ಅದು ಪ್ರಾಕ್ಟೀಸ್ ಆಗಲಿ ಅಂತೇಳಿ ಮೈಸೂರಿನ ಅರಮನೆಯಿಂದ ಬನ್ನಿ ಮಂಟಪದವರೆಗೂ ಹೋಗುತ್ತೆ. ಮತ್ತು ಬನ್ನಿ ಮಂಟಪದಿಂದ ಮೈಸೂರು ಅರಮನೆಗೆ ವಾಪಸ್ ಬರುತ್ತೆ. ಬಟ್ ನಾವು ಹೋಗಿದ್ದ ದಿವಸ ಅದು ಅವತ್ತು ಇರಲಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ನಾವು ಮುಖ್ಯವಾಗಿ ಮೈಸೂರು ಪ್ಯಾಲೇಸ್ ಮೇನ್ ಗೇಟಲ್ಲಿ ಹೋಗಿಲ್ಲ, ಟಿಕೆಟ್ ತೊಗೊಂಡಿಲ್ಲ. ಈ ಕಡೆ ಪಕ್ಕದ
ಇನ್ನೊಂದು ಗೇಟಲ್ಲಿ ಬಂದರೆ ನಿಮಗೆ ಅಲ್ಲಿ ಫ್ರೀ ಎಂಟ್ರಿ ಇದೆ. ಹಾಗಾಗಿ ನಾವು ಆನೆಗಳನ್ನ ನೋಡಬೇಕಾಗಿತ್ತು. ಯಾಕಂದರೆ ಗಜಪಡೆಗಳ ದಿಂಡೇ ಬಂದಿತ್ತು ಮೈಸೂರು ದಸರಾಗೋಸ್ಕರ. ಹಾಗಾಗಿ ನಾವು ಇನ್ನೊಂದು ಗೇಟಲ್ಲಿ ಬಂದ್ವಿ. ಇನ್ನೊಂದು ಗೇಟಲ್ಲಿ ನಿಮಗೆ ಏನು ಫೀಸ್ ತಗೊಳ್ಳೋದಿಲ್ಲ. ನೀವು ಅರಮನೆ ಮುಂದ್ಗಡೆಯಿಂದ ಎಲ್ಲ ಅರಮನೆಯನ್ನು ನೋಡ್ಬೋದು, ಸುತ್ತಮುತ್ತಲೆಲ್ಲ ನೋಡ್ಬೋದು. ಇವಾಗ ನೋಡ್ತಾ ಇದ್ದೀರಾ ನೀವು ಗಜಪಡೆಗಳ ದಿಂಡು. ನಮಗೆ ಅಲ್ಲಿ ಯಾರನ್ನೂ ಬಿಡೋದಿಲ್ಲ, ಯಾಕಂದರೆ ಅವ್ರನ್ನ ಮಾತ್ರ ಇರ್ತಾರೆ, ಮಾವು ಥರ ಇರ್ತಾರೆ ಮತ್ತು ಅವ್ರಿಗೆ ಸಂಬಂಧಪಟ್ಟವ್ರು ಮಾತ್ರ ಅಲ್ಲಿರ್ತಾರೆ. ನಮ್ಮನ್ನು ಯಾರನ್ನೂ ಹತ್ರ ಬಿಡೋದಿಲ್ಲ. ನಾವು ದೂರದಿಂದನೇ ಕ್ಯಾಮ್ರಾ ಹಿಡಿದೆ ನಾನು. ಆ ಗಜಪಡೆಗಳ ದಿಂಡೆ ಇತ್ತು, ಅವಾಗೆಲ್ಲ ತಾಲೀಮ್ ನಡೆಸ್ತಾ ಇದ್ರು, ನೋಡ್ತಾ ಇದ್ವಿ. ನೀವು ಈ ಟೈಮಲ್ಲಿ ದಸರಾ ಟೈಮಲ್ಲಿ ಏನಾದ್ರು ಮೈಸೂರಿಗೆ ವಿಸಿಟ್ ಮಾಡಿದ್ರಿ ಅಂತಂದರೆ ಮೈಲಾರಿ ಹೋಟೆಲ್, ಅಗ್ರಹಾರದಲ್ಲಿರುವ ಮೈಲಾರಿ ದೋಸೆ ಹೋಟೆಲ್ ಭಾಳ ಚೆನ್ನಾಗಿರುತ್ತೆ. ತದನಂತರ ನೀವು ಅಲ್ಲೇ ಪಕ್ಕದಲ್ಲೇ ಸ್ವಲ್ಪ ದೂರದಲ್ಲಿರುವ ಮೈಸೂರಿನ ಅರಮನೆಗೂ ಬನ್ನಿ. ಯಾಕಂದರೆ ನಾವು ಹೋದಾಗ ಲೈಟಿನಿಂದ ಶೃಂಗಾರ ಮಾಡ್ತಾ ಇದ್ರು. ಕಂಗೊಳಿಸುತ್ತೆ ಮೈಸೂರು ದಸರಾ ಟೈಮಲ್ಲಿ ಲೈಟ್ನಿಂದ ವೆರೈಟಿ ಲೈಟ್ ಹಾಕ್ಬಿಟ್ಟು ಕಂಗೊಳಿಸ್ತಾ ಇರುತ್ತೆ. ಅದಕ್ಕಾಗಿ ನಾನು ಈ ವಿಡಿಯೋನ ಮಾಡಿದೆ. ಗಜಪಡೆಗಳು ತೋರಿಸ್ಬೇಕಂತಿದ್ದೆ, ತೋರ್ಸೋಕ್ಕಾಗಲಿಲ್ಲ. ವಿಡಿಯೋ ಚೆನ್ನಾಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ ಬಂಧುಗಳು. ಅಲ್ಲಿವರೆಗೂ ಬಾಯ್ ಬಾಯ್.